ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇದನ್ನ ಕುಡಿಯೋದ್ರಿಂದ ನಿಮಗೆ ಗಮನಾರ್ಹವಾಗಿ ಕಡಿಮೆ ಅಂದ್ರೂ 3-4 kg ಕಡಿಮೆ ಆಗುತ್ತೆ ವಿತಿನ್ 10 days. ಇದನ್ನ ಬೇಕಾದರೆ ಚಾಲೆಂಜ್ ಆಗಿ ತೆಗೆದುಕೊಳ್ಳಿ ನೀವು. ಬಟ್ ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಇದೆ. ಅದೇನು ಅಂತ ಈ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಮನೇಲಿ ಸಿಗುವಂಥ ವಸ್ತುಗಳಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ದಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಯಾವ ರೀತಿ ಇಂಟೇಕ್ ಮಾಡಬೇಕು, ಯಾವಾಗ ಇಂಟೇಕ್ ಮಾಡಬೇಕು, ಎಷ್ಟು ದಿನ ಇಂಟೇಕ್ ಮಾಡಬೇಕು, ಸೊ ಯಾವ್ಯಾವ ರೀತಿ ನಾವು ಸ್ವಲ್ಪ ಡಯಟ್ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸ್ಟ್ರಿಕ್ಟ್ ರಿಜಿಡ್ ಡಯಟ್ ಏನಿಲ್ಲ. ಸೊ ನೀವು ಆರಾಮಾಗಿ ಇದನ್ನ ಮಾಡ್ಕೊಂಡ್ಬಿಡ್ಬೋದು, ಇದನ್ನ ಕುಡಿದು ಬಿಡ್ಬೋದು, ಹಾಗೂ ನಿಮ್ಮ ನಿರಾಯಾಸವಾಗಿ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಡ್ಬೋದು ಅಂತಲೇ ಹೇಳ್ತೀನಿ. ಸೊ ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಸಿಗುವಂತಹ ವಸ್ತುಗಳಿಂದ ನೋಡ್ಕೊಂಬರೋಣ. ಈಗ ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಬಿಸಿಯಾಗಿರುವಂತಹ ನೀರು. ತುಂಬ ಬಿಸಿ ಬೇಡ, ತುಂಬ ವಾರ್ಮ್ ಆಗಿರೋದು ಬೇಡ, ತಣ್ಣಗಿರೋದು ಬೇಡ. ನಾವು ಟೀ ಕಾಫಿ ಕುಡಿತೀವಲ್ಲ ಆ ರೇಂಜಿನ ಅಷ್ಟು ನೀರು ನಾನು ಈಗಾಗಲೇ ಇದನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಈ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕುಡಿಯೋ ನೀರಿನ ಗ್ಲಾಸ್ ಇರುತ್ತಲ್ಲ ಅಷ್ಟು ಅಳತೆ. ಓಕೆ, ಇದಕ್ಕೆ ನಾನೀಗ ಒಂದು ಚಕ್ಕೆ ತುಂಡನ್ನು ಹಾಕೊಳ್ತಾ ಇದ್ದೀನಿ. ಎಲ್ಲರ ಅಡುಗೆ ಮನೆಯಲ್ಲೂ ಈಸಿಯಾಗಿ ಅವೈಲೇಬಲ್ ಆಗಿರುವಂತಹ ಚಕ್ಕೆ ತುಂಡು. ಓಕೆ, ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ತುರಿದಿರುವಂತಹ ಒಂದು ಅರ್ಧ ಸ್ಪೂನಷ್ಟು ಹಸಿ ಶುಂಠಿ. ವಾಶ್ ಮಾಡಿಕೊಂಡು ತುರ್ಕೊಳ್ಳಿ, ಮಣ್ಣಿನ ಅಂಶ ಇರುತ್ತೆ ಒಬ್ವಿಯಸ್ಲಿ, ನಮಗೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಬಂದು ಒಂದೇ ಒಂದು ಲವಂಗ. ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಬಿಸಿ ಇದೆ. ಒಂದು 5 ನಿಮಿಷಗಳ ಕಾಲ ಇದನ್ನ ನಾನು ಜಸ್ಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಸ್ಟೀಲ್ ಆದರೂ ಯೂಸ್ ಮಾಡಿ, ಇದು ಫೈಬರ್ ಏನು ಪ್ರಾಬ್ಲಮ್ ಆಗಲ್ಲ. ಫೈಬರ್ ಅಥವಾ ಸ್ಟೀಲ್ ಪ್ಲೇಟ್ನ ಕ್ಲೋಸ್ ಮಾಡಬೇಡಿ. 5 ನಿಮಿಷಗಳ ಕಾಲ ಇದನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. 5 ನಿಮಿಷಗಳ ಕಾಲ ಬಿಟ್ಟಾದ್ಮೇಲೆ ಬಂದು ನಾನು ಮತ್ತೆ ಕಾಣ್ತೀನಿ. ಕೀಪ್ ಆನ್ ವಾಚಿಂಗ್, ಬಿ ವಿತ್ ಮೀ. ನೋಡ್ತಾ ಇರ್ಬೋದು ನೀವು, 5 minutes ಆಗಿದೆ. ಜಸ್ಟ್ ಇದನ್ನ ನಾನು ಈಗ ಸ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಬೇಕಾದರೆ ಇದನ್ನ ನೀವು ಫಿಲ್ಟರ್ ಮಾಡಿಕೊಂಡು ಕುಡಿಬಹುದು. ಬಟ್ ಐ ಇನ್ಸಿಸ್ಟ್ ಇದನ್ನ ಡೈರೆಕ್ಟಾಗಿ ಹಾಗೆ ನೀವು ಜಸ್ಟ್ ಜಗ್ದು ಬಾಯಲ್ಲಿ ಸಿಕ್ಕುವಂತಹ ಒಂದು ಚಕ್ಕೆನ ಕೂಡ ನೀವು ಜಗಿಬಹುದು. ಚಿಕ್ಕದಾಗಿ ಜಕ್ಕೊಂಡು ತಿನ್ಬೋದು, ಹಾಗೆ ಸ್ವಾಲೋ ಮಾಡ್ಬೋದು. ಈ ಒಂದು ಲವಂಗ ನಿಮಗೆ ತಿನ್ನುವಂಥ ರೆಸಿಸ್ಟೆನ್ಸ್ ಇದ್ರೆ ನೀವು ತಿನ್ಬಹುದು. ಅದು ಕೂಡ ಜಕ್ಕೊಂಡು ಇದು ತುಂಬಾನೇ ಒಳ್ಳೆಯದು ಡೈಜೆಷನ್ಗೆ, ಹಾಗೂ ಹಲ್ಲಿನ ಒಂದು ಸ್ವಚ್ಛತೆಗೆ, ಬಾಯಿಯ ಒಂದು ಆರೋಗ್ಯಕ್ಕೆ, ಹಾಗೂ ವೆಯ್ಟ್ ಲೂಸ್ ಮಾಡೋಕ್ಕೂ ಕೂಡ ಲವಂಗ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇದ್ರಲ್ಲಿ ಹಾಕೊಂಡ್ರೆ ಶುಂಠಿಯನ್ನು ನೀವು ಜಗ್ದು ಹಾಗೆ ತಿನ್ಬಿಡ್ಬೋದು. ಓಕೆ, ತಿನ್ಕೊಂಡು ಇದನ್ನ ಸ್ವಾಲೋ ಮಾಡಬೇಕು. ಸಿಪ್ ಬೈ ಸಿಪ್ ಕುಡಿಬೇಕು. ಈಗ ತುಂಬ ಈಸಿಯಾಗಿ ಮಾಡಿರುವಂತಹ ಈ ವೆಯ್ಟ್ ಲಾಸ್ ಡ್ರಿಂಕ್ ಈಸ್ ರೆಡಿ. ಇದನ್ನ ನಾನೀಗ ಸಿಪ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಸ್ವೀಟ್ನರ್ ಟೇಸ್ಟ್ ಏನು ಬೇಡ. ಓಕೆ, ಕುಡಿತಾ ಇದ್ದೀನಿ. ಸೂಪರ್ ಆಗಿದೆ. ಐ ರಿಪೀಟ್, ನೋಡಿ ನಾನು ತಿಂತಾ ಇದ್ದೀನಿ, ಬಾಯಲ್ಲಿ ನನಗೆ ಸಿಗ್ತಾ ಇದೆ. ದಟ್ ಜಿಂಜರ್ ಅಂಡ್ ಚಕ್ಕಿ ಏನು ಬಾಯಿ ಸಿಗ್ತಾ ಇದೆ, ಜಗ್ದು ನಾನು ಅದಕ್ಕೆ ಸ್ವಾಲೋ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ, ಆ್ಯಂಡ್ ವೆಯ್ಟ್ ರಿಡಕ್ಷನ್ ಆಗೋಗುತ್ತೆ. ಡೈಲಿ ನೀವು, ಐ ರಿಪೀಟ್, ಡೈಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ಕೊಂಡಾದ ನಂತರ ಇದನ್ನ ಕುಡಿದು ಬಿಡಬೇಕು. ಯಾವುದೇ ರೀತಿಯ ಒಂದು ಬೇರೆ ಒಂದು ವಿಚಾರ ಇಲ್ಲದೆ ಇದನ್ನ ನೀವು ಕುಡಿಬಹುದು. ಬಿಕಾಸ್ ಸೆಕೆಂಡ್ ಥಾಟ್ ಇಲ್ಲ, ಯಾಕಂದರೆ ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಆ್ಯಂಡ್ ಇದು ಕುಡಿದಾದ ನಂತರ ಒಂದು ಅರ್ಧದಿಂದ 3/4 ಗಂಟೆವರೆಗೂ ನೀವು ಏನು ತಿನ್ನೋ ಹಾಗಿಲ್ಲ. ಕಾಫಿ, ಟೀ ಆಗಿರ್ಬೋದು, ಟಿಫನ್ ಏನೇ ತಿನ್ನೋ ಹಾಗಿರೋ, ಜಸ್ಟ್ ಖಾಲಿ ಹೊಟ್ಟೆಲಿಂದ ಕುಡಿದು ಆರಾಮಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗುತ್ತೆ. ಆಮೇಲೆ ಬೇಕಾದ್ರೆ ನೀವು ಕಾಫಿ ಟೀನ ಕುಡಿಬಹುದು. ಜೊತೆಗೆ ಕಾಫಿ ಟೀ ಕುಡಿ ಹಾಗಿದ್ರೆ ಸಕ್ಕರೆ ಯೂಸ್ ಮಾಡೋ ಹಾಗಿಲ್ಲ, ಜಸ್ಟ್ ಸಕ್ಕರೆನ ಬಿಟ್ಬಿಡಿ, ಸಂಪೂರ್ಣ ಬಿಟ್ಬಿಡಿ. ಓಕೆ, ಸೊ ಈ ರೀತಿ ಇದೆ. ನಾನು ಸಿಪ್ ಮಾಡ್ತೀನಿ, ಮತ್ತೆ ಬಂದು ನಿಮ್ಮನ್ನು ಕಾಣ್ತೀನಿ. ಎಸ್, ನೀವು ನೋಡ್ತಾ ಇರ್ಬೋದು, ನಾನು ಇದನ್ನ ಬಿಸಿಯಾಗಿ ಸಿಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಡ್ರಿಂಕ್ ಖಂಡಿತವಾಗಿಯೂ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ಫುಲ್. ಇದು ಮೆಟಬಾಲಿಸಮ್ ಪ್ರಾಪರ್ಟಿ ಕೊಡುತ್ತೆ, ಇಂಪ್ರೂವ್ಮೆಂಟ್ ಮಾಡುತ್ತೆ ನಿಮ್ಮ ಮೆಟಬಾಲಿಸಮ್, ಬಾಡಿಯಲ್ಲಿ ಬೂಸ್ಟಿಂಗ್ ಪ್ರಾಪರ್ಟಿ ಕೊಡುತ್ತೆ. ಆ್ಯಂಡ್ ನಿಮಗೆ ಬ್ಲಾಟಿಂಗ್ ಸಮಸ್ಯೆ ಇದ್ರೂ ಕೂಡ ಇದನ್ನು ದೂರ ಮಾಡಬಹುದು. ಬಿಕಾಸ್ ಇದೆಲ್ಲ ಹಾಕೊಂಡಿದ್ದನ್ನ ಬಾಡಿಯಲ್ಲಿ ಫ್ಯಾಟ್ ಬರ್ನಿಂಗ್ ಪ್ರಾಪರ್ಟಿ ಸಿಕ್ಕು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಸೊ ನಾವು ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಡ್ಬೋದು.
ನಾನೀಗಾಗಲೇ ಹೇಳಿರೋ ಹಾಗೆ 8ರಿಂದ 10 ದಿನಗಳ ಒಳಗಾಗಿ ನಿಮಗೆ ಕಡಿಮೆ ಅಂದರೂ 3ರಿಂದ 4 kg ಅಷ್ಟು ವೇಟ್ ಖಂಡಿತವಾಗಿಯೂ ನೀವು ಲೂಸ್ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ನಾನೀಗಾಗಲೇ ಹೇಳಿದೆ, ಬೆಳಗ್ಗೆ ನೀವು ಕುಡಿದು ಬಿಡಬೇಕು ಖಾಲಿ ಹೊಟ್ಟೆಯಲ್ಲಿ ಅಂತ. ಒಂದು ವೇಳೆ ಬೆಳಗ್ಗೆ ನಿಮಗೆ ವರ್ಕ್ ಶೆಡ್ಯೂಲ್ ಬ್ಯುಸಿ ಇದ್ದರೂ ಕೂಡ ಇದು ನೈಟ್ ನೀವು ಮಲಗೋದಕ್ಕಿಂತಲೂ ಮುಂಚೆ, ಊಟ ಎಲ್ಲ ಮುಗಿಸ್ಕೊಂಡು ಮಲಗೋದಕ್ಕಿಂತಲೂ ಮುಂಚೆ ಇದನ್ನ ಸಿಪ್ ಮಾಡಿ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು. ಅದಾದ ನಂತರ ನೀವೇನು ತಿನ್ನೋ ಹಾಗಿಲ್ಲ, ನೀವು ಹಾಗೆ ಕೂಡ ಮಾಡಬಹುದು. ಮೆಟಬಾಲಿಸಮ್ ಪ್ರಾಪರ್ಟಿ ಇಂಪ್ರೂವ್ಮೆಂಟ್ ಮಾಡೋದಲ್ಲದೆ ಫೇಸ್ಗೆ ಕೂಡ ಇದು ಒಳ್ಳೆಯದು. ಬಾಯಿಯ ದುರ್ವಾಸನೆ ಕೂಡ ದೂರ ಆಗುತ್ತೆ. ನಾವು ಇದರಲ್ಲಿ ಲವಂಗ ಹಾಕ್ಕೊಂಡಿದ್ದೀವಿ. ಲೈಟಾಗಿ ನೀವು ಸಕ್ಕರೆ ಯೂಸ್ ಮಾಡ್ಬೋದು, ಅಂದರೆ ಸಕ್ಕರೆನ ಸಂಪೂರ್ಣವಾಗಿ ತ್ಯಾಗ ಮಾಡಿಬಿಡಬೇಕು. ಆಯಿಲಿ ಫುಡ್ನ ಕಂಪ್ಲೀಟಾಗಿ ನೀವು ಕಡಿಮೆ ಮಾಡಿಬಿಡ್ಬೇಕು. ಅಂದರೆ ಆಯಿಲಿ ಫುಡ್ನ ನೀವು ತಿನ್ನೋ ಹಾಗೆ ಇಲ್ಲ, ದಟ್ ಮೀನ್ಸ್ ಜಂಕ್ ಫುಡ್ಸ್. ಆ್ಯಂಡ್ ಲೈಟಾಗಿ ನೀವು ಎಕ್ಸಸೈಸ್ ಅಂದರೆ ವಾಕಿಂಗ್ ಆದರೂ ಸ್ವಲ್ಪ ಲೈಟಾಗಿ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ ನಮ್ಗೆ ಆಗಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಇದರಿಂದ ನಿಮ್ಗೆ ಖಂಡಿತವಾಗಿಯೂ ವೇಟ್ ರಿಡಕ್ಷನ್ ಆಗುತ್ತೆ ವಿತೌಟ್ ಎಕ್ಸಸೈಸ್, ವಿತೌಟ್ ವಾಕಿಂಗ್ ಆಲ್ಸೋ. ಬಟ್ ನೀವು ತಿನ್ನೋ ಉಣ್ಣೋದ್ರಲ್ಲಿ ಸ್ವಲ್ಪ ಕಂಡೀಷನ್ ಆಗಿದ್ದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಚಕ್ಕೆ ಹಾಗೂ ಲವಂಗದಲ್ಲಿ ಫೈಬರ್ ಅಂಶ ಇರುತ್ತೆ, ಫ್ಯಾಟ್ ಬರ್ನಿಂಗ್ ಅಂಶ ಇರುತ್ತೆ. ಡಯಾಬಿಟಿಕ್ ಪೇಷಂಟ್ಸ್ಗೂ ಕೂಡ ಇದು ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಅಲರ್ಜಿ ಆಗಲ್ಲ, ಓವರ್ ಈಟಿಂಗ್ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಆ್ಯಂಡ್ ದೆನ್ ನಿಮಗೆ ಕ್ರೇವಿಂಗ್ಸ್ ಆಗುತ್ತೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋಂಥ ಒಂದು ಕ್ರೇವಿಂಗ್ಸ್ ಕೂಡ ಇದು ದೂರ ಮಾಡುತ್ತೆ ಫ್ರೆಂಡ್ಸ್. ಖಂಡಿತವಾಗಿಯೂ ಇದನ್ನ ನೀವು ಯೂಸ್ ಮಾಡಬಹುದು. ಜಿಂಜರ್ನ ಹಾಕ್ಕೊಂಡಿದ್ದೀವಿ ಅಂದರೆ ಹಸಿ ಶುಂಠಿ ತುರಿಯನ್ನು ಹಾಕ್ಕೊಂಡಿದ್ದೀವಲ್ಲ, ಅದು ಡೈಜೆಷನ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ. ಬಾಯಲ್ಲಿ ಸಲೈವ ಪ್ರಾಪರ್ಟಿ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಹೊಟ್ಟೆಯಲ್ಲಿ ಡೈಜೆಷನ್ ಮಾಡುವಂತಹ ಬೈಲ್ ಒಂದು ಜ್ಯೂಸ್ನ ಇದು ಪ್ರೊಡ್ಯೂಸ್ ಕೂಡ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ನಮಗೆ ಡೈಜೆಷನ್ ಕರೆಕ್ಟಾಗಿ ಆಗಿಬಿಟ್ರೆ, ಕಾನ್ಸ್ಟಿಪೇಷನ್ ಇಲ್ಲದೆ ಹೋದರೆ, ಅಂದರೆ ಮಲಬದ್ಧತೆ ಇಲ್ಲದೆ ಹೋದರೆ ನಮ್ಗೆ ಈಸಿಯಾಗಿ ಡೈಜೆಷನ್ ಆಗಿ ನಾವು ಏನು ತಿಂದಿರ್ತೀವಲ್ಲ ಅದೆಲ್ಲ ಆರಾಮಾಗಿ ಡೈಲ್ಯೂಟ್ ಆಗಿ ನಮಗೆ ಹೊರಗಡೆ ಹೋಗುತ್ತೆ ಥ್ರೂ ದ ಮೋಷನ್. ಆ್ಯಂಡ್ ನಮಗೆ ಗ್ರ್ಯಾಜುವಲಿ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಇದು ನಾವು ಯಾವಾಗಲೂ ಕುಡಿತಾನೆ ಇರಬೇಕಾ ಶಾಶ್ವತವಾಗಿ ಅಂತ ನಿಮಗೆ ಡೌಟ್ ಬರಬಹುದು. ಬೇಡ, ನಾನು ಹೇಳಿದ್ದೀನಿ ಒಂದು ವಾರ ಅಂದರೆ 7 days to 8 days ಇದನ್ನ ಕಂಟಿನ್ಯೂ ಆಗಿ ಬೆಳಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಆದರೆ ಊಟ ಆಗಿ ಅರ್ಧ ಮುಕ್ಕಾಲು ಗಂಟೆ ಆದ ನಂತರ ಕುಡಿದು ಮಲ್ಕೊಂಬಿಡಿ. ಇನ್ನೇನು ಮಲಗ್ತೀರಾ ಅನ್ನೋ ಟೈಮಲ್ಲಿ ಕುಡಿದು ಮಲ್ಕೊಂಬಿಡಿ. ಒಂದು 8 days ಇದನ್ನ ಕುಡೀರಿ. ಅದಾದ್ಮೇಲೆ ಇದನ್ನ ಕುಡಿಯೋದು ಬೇಡ. ಸೊ ದಟ್ ನೀವು ಆರಾಮಾಗಿ ನಿಮ್ಮ ವೇಟ್ ಮ್ಯಾನೇಜ್ಮೆಂಟ್ ಆಗಿಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಮಂತ್ ಒಂದು 10 days ನೀವು ಈ ರೀತಿ ಕುಡ್ಕೊತ ಬರ್ಬೋದು. ಯಾಕಂದರೆ ಇದು ಕಂಟಿನ್ಯೂ ಆಗಿ ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ, ಯಾಕಂದರೆ ಇದು ತುಂಬಾ ವೇಟ್ ರಿಡಕ್ಷನ್ ಮಾಡಿಬಿಡುತ್ತೆ ಫ್ರೆಂಡ್ಸ್. ಇದನ್ನು ಇವತ್ತೇ ನೀವು ಸ್ಟಾರ್ಟ್ ಮಾಡಿದ್ರೆ ಇವತ್ತಿನಿಂದಲೇ ನಿಮ್ಮ ಊಟದ ಕಡೆ ಗಮನ ಇರಬೇಕು. ಅಂದರೆ ನೀವು ಜಾಸ್ತಿ ಆಯಿಲಿ ಫುಡ್ಸ್ ತಿನ್ನಬಾರ್ದು. ಆ್ಯಂಡ್ ನಿಮಗೆ ಏನಾದರೂ ಕ್ರೇವಿಂಗ್ಸ್ ಇದ್ದರೂ ಅದು ಬಿಟ್ಬಿಡಬೇಕು. ಶುಗರ್ನ ಕಂಪ್ಲೀಟಾಗಿ ನೀವು ನಿಲ್ ಮಾಡಿಬಿಡಬೇಕು ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಅದು ಕುಡಿಯೋದು ನಿಲ್ಲಿಸ್ತಿರಲ್ಲ 8 days ಆದಮೇಲೆ, ಅದಾದಮೇಲೆ ಕೂಡ ನೀವು ಮೇಂಟೈನ್ ಮಾಡಬೇಕು ನಿಮ್ಮ ಬಾಡಿ ವೆಯ್ಟ್ನ. ನೀವು ಲೈಟಾಗಿ ವಾಕ್ ಕೂಡ ಮಾಡಬಹುದು. ಈ ರೀತಿ ಜಂಕ್ ಫುಡ್ಸ್ನ ನೀವು ತಿನ್ನೋ ಹಾಗಿಲ್ಲ, ಶುಗರ್ ಕೂಡ ನೀವು ಬಿಟ್ಬಿಡಬೇಕು. ಸೊ ದಟ್ ನಿಮಗೆ ಗ್ರ್ಯಾಜುವಲಿ ನಿಮಗೆ ವೇಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಹಾಗೂ ನಿಮ್ಮ ಬಾಡಿ ಕೂಡ ಚೆನ್ನಾಗಿ ಸಪೂರ್ವಾಗಿರುತ್ತೆ. ಸೊ ಇದನ್ನ ನೀವು ಇವತ್ತು ಯೂಸ್ ಮಾಡಿ. ಆ್ಯಂಡ್ ನನಗೆ ಹೇಗಾಗಿದೆ, ನಿಮ್ಮ ಒಂದು ರಿಸಲ್ಟ್ ಏನು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಮೂಲಕ ಬರ್ದು ಕಳಿಸಿ. ಇದರ ರಿಗಾರ್ಡಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಕೂಡ ನನಗೆ ತಿಳಿಸಿ.